ದೆಹಲಿಯ ನೆಪ್ಸರಾಯ್ನಲ್ಲಿ ನಡೆದ ದಂಪತಿ ಮತ್ತು ಪುತ್ರಿ ಕೊಲೆ ಪ್ರಕರಣವನ್ನು ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಭೇದಿಸಿದ್ದಾರೆ. ಪ್ರಕರಣದಲ್ಲಿ ದಂಪತಿಯ ಪುತ್ರನನ್ನೇ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಬುಧವಾರ ಮುಂಜಾನೆ ವಾಕಿಂಗ್ ಮುಗಿಸಿ ಬಂದಾಗ ತನ್ನ ತಂದೆ ರಾಜೇಶ್ ಕುಮಾರ್, ತಾಯಿ ಕೋಮಲ್ ಹಾಗೂ 23 ವರ್ಷದ ಸಹೋದರಿ ಕವಿತಾ ಶವಗಳು ಪತ್ತೆಯಾಗಿದ್ದು ಅಂತ ಖುದ್ದು ಪುತ್ರನೇ ಪೊಲೀಸರಿಗೆ ತಿಳಿಸಿದ್ದಾರೆ. ಆದರೆ ವಿಚಾರಣೆಯಲ್ಲಿ ಅಪ್ಪ, ಅಮ್ಮ, ಸಹೋದರಿಯನ್ನ ಕೊಂದಿದ್ದೇ ಪುತ್ರ ಅರ್ಜುನ್ ಅಂತ ಬಯಲಾಗಿದೆ. ಪೋಷಕರು ತನ್ನನ್ನ ಅವಮಾನಿಸುತ್ತಿದ್ದರು, ಆಸ್ತಿಯನ್ನೆಲ್ಲ ಸಹೋದರಿ ಹೆಸರಿಗೆ ಬರೆಯುತ್ತಿದ್ದರು. ಹೀಗಾಗಿ ಪೋಷಕರ ಮದುವೆ ವಾರ್ಷಿಕೋತ್ಸವದಂದೇ ಕೊಲೆ ಸಂಚು ರೂಪಿಸಿದ್ದೆ ಅಂತ ಹಂತಕ ಪುತ್ರ ಬಾಯ್ಬಿಟ್ಟಿದ್ದಾನೆ. ಕ್ಯಾಲಿಫೋರ್ನಿಯಾದ ಕರಾವಳಿಯಲ್ಲಿ ನಿನ್ನೆ ಪ್ರಬಲ ಭೂಕಂಪ ಸಂಭವಿಸಿದ್ದು ಸುನಾಮಿ ಎಚ್ಚರಿಕೆ ನೀಡಿದ ಬಳಿಕ ರದ್ದುಪಡಿಸಲಾಗಿದೆ. ಫೆರ್ನ್ಡೇಲ್ನಿಂದ ಸುಮಾರು 100 ಕಿಲೋಮೀಟರ್ ನೈಋತ್ಯಕ್ಕೆ 7.0 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಈ ಮೊದಲು ಸುನಾಮಿ ಎಚ್ಚರಿಕೆಯನ್ನು ನೀಡಲಾಗಿತ್ತು. ಆದರೆ ಕ್ಯಾಲಿಫೋರ್ನಿಯಾ ಮತ್ತು ಆರಿಗಾನ್ ಮೇಲೆ ಯಾವುದೇ ಸುನಾಮಿ ಉಂಟಾಗುವ ಸಾಧ್ಯತೆಗಳಿಲ್ಲದಿರುವುದರಿಂದ ಸುನಾಮಿ ಎಚ್ಚರಿಕೆಯನ್ನು USGA ರದ್ದುಪಡಿಸಿದೆ. ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ರವೇನಾ ಹನ್ನಿಯಲ್ಲಿ 16 ಲಕ್ಷ ಖರ್ಚು ಮಾಡಿ ತನ್ನ ಕನ್ಯತ್ವವನ್ನ ವಾಪಸ್ ಪಡೆಯುವುದಕ್ಕೆ ಮುಂದಾಗಿದ್ದಾಳೆ. ಇದಕ್ಕಾಗಿ ವೈದ್ಯರು ಸರ್ಜರಿ ನಡೆಸಲಿದ್ದಾರೆ. ಸರ್ಜರಿ ಬಳಿಕ ನಾನು ಹೊಸ ಜೀವನವನ್ನ ಆರಂಭಿಸಲಿದ್ದೀನಿ ಅಂತ ರವೇನಾ ಹನ್ನಿಯಲ್ಲಿ ಹೇಳಿದ್ದಾರೆ. ಸರ್ಜರಿಯಿಂದ ಸೈಡ್ ಎಫೆಕ್ಟ್ ಆಗುವ ಬಗ್ಗೆ ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ ಎನ್ನಲಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಅಗ್ನಿ ದುರಂತ ಸಂಭವಿಸಿದೆ. ಗೀತಾ ಕಾಲೋನಿಯ ರಾಣಿ ಗಾರ್ಡನ್ನ ಸ್ಲಂನಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆಯೇ ಸಿಲುಕಿ ಗುಡಿಸಲುಗಳು ಭಸ್ಮವಾಗಿದೆ. ಮಧ್ಯರಾತ್ರಿ 2:30ಕ್ಕೆ ಘಟನೆ ನಡೆದಿದ್ದು 12ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಿವೆ. ಮನೆಗಳನ್ನು ಕಳೆದುಕೊಂಡಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ಜಗತ್ತಿನಾದ್ಯಂತ ಬರೋಬ್ಬರಿ 12,000 ಸ್ಕ್ರೀನ್ಗಳಲ್ಲಿ ಪುಷ್ಪರಾಜ ಅಬ್ಬರಿಸಿದ್ದಾನೆ. ಬಿಡುಗಡೆಯಾದ ಮೊದಲ ದಿನ ಥಿಯೇಟರ್ಗಳಿಗೆ ಮುಗಿಬಿದ್ದ ಅಭಿಮಾನಿಗಳು ಪುಷ್ಪರಾಜನ ಖದರ್ಗೆ ಫಿದಾ ಆಗಿದ್ದಾರೆ. ಪುಷ್ಪ 2 ಮೊದಲ ದಿನವೇ 250 ಕೋಟಿ ಗಳಿಸಲಿದೆ ಅಂತ ಸಿನಿಮಾ ಪಂಡಿತರು ಲೆಕ್ಕಾಚಾರ ಹಾಕಿದ್ದಾರೆ. ನಿಮ್ಮೂರಿನ ಮಳೆ, ಬೆಳೆ, ಸಂಭ್ರಮ, ಸಡಗರ. ಮೈಸೂರಿನಿಂದ ಮಂಗಳೂರು, ಬೀದರ್ನಿಂದ ಬೆಂಗಳೂರು. ಮುಂಜಾನೆ ಕಾಫಿ ಟೀ ಜೊತೆ ಇಡೀ ರಾಜ್ಯದ ಸಮಗ್ರ ಸುದ್ದಿಯ ಲೈವ್. ಗುಡ್ ಮಾರ್ನಿಂಗ್ ನಮ್ಮೂರು, ಪ್ರತಿದಿನ ಬೆಳಗ್ಗೆ 7:30ಕ್ಕೆ. ರಾಜ್ಯದ ಮೂಲೆ ಮೂಲೆಯಲ್ಲಿ ಇರುತ್ತೆ TV9 ಕ್ಯಾಮೆರಾ. ನಿಮ್ಮೂರಿನ ವಸ್ತುನಿಷ್ಠ ವರದಿ, ಪಕ್ಕಾ ಮಾಹಿತಿ ನೀಡುವ ನಮ್ಮೂರು. ನಮ್ಮೂರು ಪ್ರತಿದಿನ ರಾತ್ರಿ 7:57ಕ್ಕೆ. ಮಾಜಿ ಡಿಸಿಎಂ ಈಶ್ವರಪ್ಪಗೆ ಮತ್ತೆ ಸಂಕಷ್ಟ ಎದುರಾಗಿದೆ. 20 ದಿನದ ಅಂತರದಲ್ಲಿ 2ನೇ ಕೇಸ್ ದಾಖಲಾಗಿದೆ. ಪ್ರಚೋದನಕಾರಿ ಭಾಷಣದ ಹಿನ್ನೆಲೆ ಶಿವಮೊಗ್ಗದ ಕೋಟೆ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಿಸಲಾಗಿದೆ. ಚಿನ್ಮಯ ಕೃಷ್ಣದಾಸ್ ಬಂಧನ ಖಂಡಿಸಿ ನಡೆದಿದ್ದ ಪ್ರತಿಭಟನೆಯಲ್ಲಿ ಪ್ರಚೋದನಕಾರಿ ಭಾಷಣವನ್ನ ಮಾಡಿರುವ ಆರೋಪದ ಮೇಲೆ ಕೇಸ್ ದಾಖಲಿಸಲಾಗಿದೆ. ಬಾಂಗ್ಲಾದಲ್ಲಿನ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಧಾರವಾಡದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಕಡಪ ಮೈದಾನದಲ್ಲಿ ಸದ್ಭಾವ್ ವೇದಿಕೆ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆ ನಡೆಸಲಾಯಿತು. ಶ್ರೀ ಸಿದ್ಧ ಶಿವಯೋಗಿ ಸ್ವಾಮೀಜಿ, ಶ್ರೀ ಪರಮಾತ್ಮಾನಂದ ಮಹಾರಾಜ ಸೇರಿದಂತೆ ವಿವಿಧ ಮಠಾಧೀಶರು ಭಾಗಿಯಾಗಿದ್ರು. ಅಲ್ಲದೆ ವಿವಿಧ ಹಿಂದೂ ಪರ ಸಂಘಟನೆಯ ಪ್ರಮುಖರು, ಬಿಜೆಪಿಯ ಮುಖಂಡರು ಸಭೆಗೆ ಸಾಥ್ ನೀಡಿದ್ರು. ಸಮಯಕ್ಕೆ ಬಸ್ ಬಾರದ ಕಾರಣ ಗದಗದ ಲಕ್ಷ್ಮೇಶ್ವರ ಬಸ್ ನಿಲ್ದಾಣ ಎದುರು ಪಾಲ ಬದಾಮಿ ರಸ್ತೆ ತಡೆದು ವಿದ್ಯಾರ್ಥಿಗಳು